ನವಸಿರಿ ಸುರತಿರ ನವರಾಗಲೀಲ ನೂತನ ಪ್ರೇಮ
ವಾಸುದೇವ, ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟರಾಜನ ಪುತ್ರಿಯಾದ ಉತ್ತರೇಡಿಯನ್ನೇ ಅಭಿಮಾನಿವಿನ ವಿವಾಹವಾಯಿತು. ಆಹಾ, ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮ ಕುಲ ಪ್ರಹಿತರಾದ ಧೂಮ್ಯರನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದರು. ಆದರೂ ಆ ದುರ್ಯೋಧನ ಸಂಧಿಗೆ ಸಮರ್ಸಿಲ್ಲ ದೇವಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದು. ಗೋಪಿಕಾಂಗಿನೇಯರ ಕಟಾಕ್ಷರಿಕೆಯನ್ನು ತೊಯ್ದು ದ್ವಾರಕೆಯ ಕುಸುಮ ಸೈನ್ಯದಲ್ಲಿ ಪವಡಿಸಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಸ್ವಾಮಿ. ರುಕ್ಮಿಣಿ, ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಆದರೂ ಚಿಂತಿಸಿಲ್ಲ ದೇವಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಗೆ ಸ್ವಾಮಿ, ಯುದ್ಧದ ಸಮಾಚಾರ ಕೇಳಿ ವೀರ ಹೃದಯವು ನಟಿಸುವುದು ಸಹಜ. ಏಳು ಕಂಸ ಶಿಶುಫಲಾದಿ ಸಂಹರಿಸಿದ ನಿಮ್ಮ ಚಕ್ರದ ರಕ್ತಶಿಯು ಪುನಃ ಜಾಗೃತವಾಗಲಿ. ಜಗತ್ತಿನಲ್ಲಿ ಅಧಾ ಮೂಲೆಯಲ್ಲಿ ಅಧಾ ದುಷ್ಕರ್ಮ ಜನಿಸುತ್ತಾರೋ ಅದರ ತೀಕ್ಷ್ಣಾಣಿಗೆ ಆಹುತಿಯಾಗಲಿ. ರುಕ್ಮಿಣಿ ಸ್ವಾಮಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಹೊದದಂತಿದೆ. ಆದರೆ ಈ ಹಿತದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡವಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಹಾಗಾದರೆ ಈ ಶಯನಾಗಾರದ ವಸತಿಯನ್ನು ದಾಟಿದಿರಲು ಒಂದು ಅನುಕೂಲಕರ ಕಾರಣವೇ ದತ್ತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನಿಂದು ಅರಿತೆ. ಆದರೆ ಇದು ಪರಿಹಾಸಗಳು ತಾನೆ? ರುಕ್ಮಿಣಿ, ಇದು ಪರಿಹಾಸ ಅಲ್ಲ. ಗೋಪಿಕಾಂಗಿಯರಿಂದ ಪರಿವೇರಿಸಿದನಾಗಿ ಮಧುರ ವೇಣ ಗಾನದಿಂದ ವಿಶ್ವ ಸೃಷ್ಟಿಯನ್ನು ನಡೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದ ಸದಬಡಿದ ಅವರ ಪ್ರಚಂಡ ಹಟ್ಟಾಸವು ಜಗತ್ತಿಗೆ ಕಂಪಿಸುತ್ತಿರುವ ಈ ಸಾರಿ ಯುದ್ಧವು ಪ್ರಾರಂಭ ಆದಾಗ ಇವೆರಡರಲ್ಲಿ ಭಿನ್ನನಾದ ಬೇರೊಬ್ಬರ ಕೃಷ್ಣನ ಜನರು ನೋಡುವರು. ನಾನು ನಿರಸ್ತನು. ಆದರೂ ಕುರುಕ್ಷೇತ್ರದ ಸುತ್ತಲೂ ಚದುರಂಗದ ದಾಳಗಳಂತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸಲು ಸತ್ಯದ ಸ್ಥಿರ ಪ್ರಕಾಶದಿಂದ ಈ ಜಗತ್ತನ್ನೇ ಬೆಳೆಸು. ಮುಂದಿನ ಕುರುಕ್ಷೇತ್ರದ ರಕ್ತರ ಪ್ರಜೆಯೂ ಸಹ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮದಂತೆ ನಿರ್ಮಿತವಾಗಿ ಬೆಳಗುವುದನ್ನ ನೀನೇ ನೋಡಿದೆಯಂತೆ. ಸ್ವಾಮಿ, ರುಕ್ಮಿಣಿ, ಪ್ರಾಣೇಶ್ವರ, ರುಕ್ಮಿಣಿ